DCM DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಲಾಯಲ್ ಆಗಿದ್ದೀನಿ ಅನ್ನುವಂಥ ಮೂಲಕ ಎಲ್ಲೋ ಒಂದು ಕಡೆ ಅದು ನನ್ನ ಸ್ಟ್ರೆಂತ್ ಅನ್ನುವಂಥ ಒಂದು ಮಾತನಾಡಿದೆ. ಜೊತೆಗೆ ನಾನು ಯಾವತ್ತೂ ಬ್ಲಾಕ್ ಮೇಲ್ ಮಾಡದೇ ಇರುವಂಥದ್ದು ಹೈಕಮಾಂಡ್ಗೆ, ಅದು ಕೂಡ ವೀಕ್ನೆಸ್ ಅನ್ನುವಂಥ ಮಾತನ್ನು ಹೇಳಿರುವಂಥ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ಈ ಒಂದು ಹೇಳಿಕೆ ಸಾಕಷ್ಟು ಕೂಡ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿರುವಂಥ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂಥ MC ಸುಧಾಕರ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸುಧಾಕರ್ ಅವರೇ, ಬಹಳ ಮುಖ್ಯವಾಗಿ ಈಗಾಗಲೇ DCM DK ಶಿವಕುಮಾರ್ ಅವರು ಹೇಳಿರುವಂಥದ್ದು ಗೊತ್ತಾಗಿದೆ ಅನಿಸುತ್ತೆ. ಒಂದಷ್ಟು ಒಂದು ಸೂತ್ರಗಳು ಸಿದ್ಧವಾಗಿ ಆಗಿದೆ ನಮ್ಮಲ್ಲಿ. ಸೊ ನನ್ನ ವೀಕ್ನೆಸ್ ಏನು ಅಂತಂದರೆ ಹೈಕಮಾಂಡ್ಗೆ ನಾನು ಬ್ಲಾಕ್ ಮೇಲ್ ಯಾವತ್ತೂ ಮಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಈಗ DK ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಅಧ್ಯಕ್ಷರು, ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಖಂಡಿತ ಅವರು ಪಕ್ಷಕ್ಕೆ ಅವರ ನಿಷ್ಠೆಯ ಬಗ್ಗೆ ಯಾರೂ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಿಲ್ಲ. ಅವರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಅವರೆಲ್ಲರ ಒಂದು ಅವಿರತ ಶ್ರಮದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಮಾರ್ಗದರ್ಶನದಲ್ಲಿ ಅವರು ಸಲಹೆ ಸೂಚನೆಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿ ಇಬ್ಬರು ನಾಯಕರು ಒಂದು ರೀತಿಯಾಗಿ ಎರಡು ಕಣ್ಣಿದ್ದಂಗೆ ಅವರಿಬ್ಬರೂ ಸೇರಿ ಇವತ್ತು ಪಕ್ಷವನ್ನು ಇವತ್ತು ಗೆಲುವಿನ ದಡ ಸೇರಿಸಿದ್ದಾರೆ ಮತ್ತು ಒಳ್ಳೆಯ ಬಹುಮತವನ್ನು ಕೊಡ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ, ಅದು ಅವರಿಗೆ ಗೊತ್ತಿರ್ಬೋದು. ಅದರಿಂದ ಅವರು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಹೇಳಿಕೆಗಳು ಬೇರೆ ಬೇರೆ ರೀತಿಯಾಗಿ ಕೆಲವು ತಿಂಗಳಿಂದ ಬಂದಂಥದ್ರ ಬಗ್ಗೆ ಬಹುಶಃ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲ. ಬಹುಶಃ ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನು ಪಡೆದ್ರೆ ಬಹುಶಃ ಸೂಕ್ತ ಅನಿಸುತ್ತದೆ. ಅಂದರೆ CM ಬದಲಾವಣೆ ಅನ್ನುವಂಥದ್ದೇ ಒಂದಷ್ಟು ಚರ್ಚೆ ಗೊಂದಲಗಳು ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ಸಲ್ಲಿ. ಅಂದರೆ ಬದಲಾವಣೆ ಅನ್ನುವಂಥದ್ದು ಅನಿವಾರ್ಯತೆ ಇದೆಯಾ ಈ ಸಂದರ್ಭದಲ್ಲಿ? ಖಂಡಿತ CM ಅವರ ಬದಲಾವಣೆ ಮತ್ತೊಂದರ ಪ್ರಶ್ನೆಯೇ ಈಗ ಉದ್ಭವ ಆಗಿಲ್ಲ. ಅದು ಕೇವಲ BJP JDSನವರ ಒಂದು ಅದೇನೋ ತಿರುಕನ ಕನಸು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕನಸು ಕಾಣ್ತಾ ಇದ್ದಾರೆ. ಅದರಿಂದ ನಮ್ಮ ಪಕ್ಷದಲ್ಲಿ ಇದು ಯಾವುದೇ ರೀತಿ ಇದು ಪ್ರಯತ್ನ ಇಲ್ಲ. ಒಂದು ಈಗ ED ವಿಚಾರವಾಗಿ ಈಗ ಲೋಕಾಯುಕ್ತಕ್ಕೆ ಒಂದು ರಿಪೋರ್ಟ್ ಅನ್ನು ಕೂಡ ED ಅವರು ಕೊಟ್ಟಿರುವಂಥದ್ದು, ಅಂದರೆ ಅಕ್ರಮ ಆಗಿದೆ ಸೊ ಮೂಡಾ ಪ್ರಕರಣದಲ್ಲಿ ಅನ್ನುವಂಥದ್ದು. ನೋಡಿ, ಈಗ ಲೋಕಾಯುಕ್ತ ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು EDಯ ಸಂಪೂರ್ಣ ನಡೆ ಏನಿದೆ, ಬರೀ ಆಯ್ಕೆ ಮಾಡಿಕೊಂಡು ಕೆಲವು ವಿಚಾರಗಳಲ್ಲಿ ತನಿಖೆ ಮಾಡಿ ಅವರಿಗೆ ಅನುಕೂಲಕ್ಕೆ ಯಾರು ಇವತ್ತು ಸಂಶಯದ ಮೇಲೆ ಯಾರೂ ಇಲ್ಲ. ಇವತ್ತು ED ಅಧಿಕಾರಿಗಳಿರ್ಬೋದು, ಇವತ್ತು ಆ ರೀತಿಯಾಗಿ BJP ಆಡಳಿತ CBI ಇರ್ಬೋದು, ED ಇರ್ಬೋದು, ಇಲ್ವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲರನ್ನೂ ಇವತ್ತು ದಾರಿ ತಪ್ಪಿಸಿರ್ತಕ್ಕಂಥದ್ದು, ತಮ್ಮ ಅಣತೆಯಂತೆ ನಡ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರನ್ನು ಬಳಸ್ಕೊಳ್ತಾ ಇದ್ದಾರೆ. ಮೂಡಾ ಇದರಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಪ್ರಕರಣ ಒಂದು ಭಾಗ ಆದರೆ, ಹಿಂದೆ ಮೂಡಾಲೆ ಹಲವಾರು ಏನು ಕಾನೂನು ಬಾಹಿರವಾಗಿ ಕೆಲವು ಆಗಿದ್ದಾವೆ ಅಂತಕ್ಕಂಥದ್ದು ಎಲ್ಲರೂ ಕೇಳಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಟ್ಟಾರೆಯಾಗಿ ಅದನ್ನೆಲ್ಲ ಇಟ್ಕೊಂಡು ಇದಕ್ಕೆ ಮಸಿ ಬಳಿತಕ್ಕಂಥದ್ದು, ಸಿದ್ದರಾಮಯ್ಯ ಸಾಹೇಬರಿಗೆ ಅದನ್ನು ತಳಕಾಗ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಈಗಾಗಲೇ ಕೂಡ ಬೇರೆ ಬೇರೆ ಪಕ್ಷದವರು ಕೂಡ ಅಲ್ಲಿ ಸೈಟನ್ನು ಪಡೆದಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೂಡಾ ಇವತ್ತು ನಿನ್ನೆ ವಿಚಾರ ಅಲ್ಲ. ಮೂಡಾ ಇವತ್ತು ಸುಮಾರು ಮೂಡಾ ಸ್ಥಾಪನೆ ಆದಾಗಿಂದ ಮೈಸೂರು ಯಾವ ರೀತಿ ವೇಗವಾಗಿ ಬೆಳವಣಿಗೆ ಆಗ್ತಾಯಿತ್ತು, ಅವತ್ತಿಂದ ಕೂಡ ಅಲ್ಲಿ ಒಂದು ರೀತಿಯಾದಂಥ ಅವ್ಯವಹಾರ ಮತ್ತೊಂದು ಅಂತ ಹೇಳಿ ಇವತ್ತು ಮಂಡ್ಯದಲ್ಲೂ ಆಗಿತ್ತು. ಆ ರೀತಿ ಕೇಳ್ಪಟ್ಟಿದ್ವಿ. ಅದು ಒಂದು ಆಗಾಗ ಅದ್ರ ಚರ್ಚೆಗೆ ಬಂದಿತ್ತು. ಬಹುಶಃ ಈಗ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಇದು ಮಾಡ್ತಕ್ಕಂಥ ಪ್ರಯತ್ನ ಮತ್ತು ಅದನ್ನು ಮುಖ್ಯಮಂತ್ರಿಗಳ ಒಂದು ವಿಚಾರದ ಬಗ್ಗೆ ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನು ತಾಳೆ ಆಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನಲ್ಲಿ ಆ ಸನ್ನಿವೇಶ ಇದೆಯಾ ಈಗ? ಖಂಡಿತ. ಈಗ ನನಗೆ ತಿಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ದಿಲ್ಲಿಗೆ ಮೊನ್ನೆ ಹೋಗಿದ್ರು. ಆ ರೀತಿಯಾಗಿ ಏನು ಚರ್ಚೆ ನಡೆದಿದೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ನಮ್ಮ ಪಕ್ಷದ ಹೈಕಮಾಂಡು ಸರ್ವೋಚ್ಚ, ಅವರು ಏನು ತೀರ್ಮಾನ ಮಾಡ್ತಾರೆ, ಯಾವ ಸಂದರ್ಭಕ್ಕೆ ಅವರು ನಿರ್ಣಯ ತೆಗೆದುಕೊಳ್ತಾರೆ, ಅದಕ್ಕೆ ಎಲ್ಲರೂ ನಾವು ಪಕ್ಷದ ಎಲ್ಲರೂ ನಾವು ಬದ್ಧವಾಗಿದ್ದೀವಿ. ಸರ್, ಹಾಸನ ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ ಸ್ವಾಭಿಮಾನಿ ಸಮಾವೇಶ ಆಯಿತು, ಇದೀಗ ಅದು ಜನಕಲ್ಯಾಣ ಸಮಾವೇಶ ಅಂತ ಮಾರ್ಪಾಟಾಗಿರುವಂಥದ್ದು. ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆಂದರೆ ಅದನ್ನು ಜವಾಬ್ದಾರಿ ಅಲ್ಲಿ ಉಸ್ತುವಾರಿ ಸಚಿವರು ರಾಜಣ್ಣವರು ಮತ್ತು ಪಕ್ಷದ ವತಿಯಿಂದ ಮತ್ತು ಪಕ್ಷ ಮತ್ತು ಒಂದು ಬೇರೆ ಎಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆಂದರೆ ಈ ಹೆಸರು ಏನು ಇಟ್ಟಿದ್ರು ಮುಂಚೆ, ಈಗ ಹೆಸರು ಏನು ಚೇಂಜ್ ಆಯಿತು ಅಂತಕ್ಕಂಥದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂಥ MC ಸುಧಾಕರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.